ಅರ್ಚನಾ ಒಂದ್ ನಿಮಿಷ ನನ್ ಮಾತ್ ಕೇಳು. ನೀನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ಯಾ ಅರ್ಚನಾ. ಇಷ್ಟು ದಿನ ಆಗಿತ್ತು ಕಣೆ. ಇನ್ನು ಮುಂದೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದ್ರೆ ಮೊದ್ಲು ನಿನ್ನ ಕೊಲೆ ಮಾಡ್ಬೇಕು. ಅರ್ಚನಾ, ನಿನ್ಗ್ಯಾರೋ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳು ಅರ್ಚನಾ. ಅಸಲಿ ವಿಷಯ ಬೇರೆನೇ ಇದೆ. ಅಸಲಿ ವಿಷಯ ಏನು ಅಂತ ನನಗಾಗ್ಲೇ ಅರ್ಥ ಆಗಿದೆ ಕಣೆ. ಸತ್ಯ ಏನು ಗೊತ್ತಾ? ಈಗ ನೀನ್ ಸಾಯ್ತ್ಯಾ. ಅರ್ಚನಾ ಪ್ಲೀಸ್ ಅರ್ಚನಾ. ನೀನ್ ಬಾಯ್ ಮುಚ್ಚೆ. ಎಲ್ಲೇ ನಮ್ಮಣ್ಣ, ಎಲ್ಲೇ ನಮ್ಮತ್ಗೆ, ಎಲ್ಲ ಅವರಿಬ್ರು? ಅವ್ರು ಏನೇ ಮಾಡಿದ್ರು ನಿಂಗೆ? ಅಂದ್ರೆ ನಮ್ಮಣ್ಣ ಇನ್ನು ಜೈಲಿಂದ ಬರ್ಲಿಲ್ವಾ? ನಮ್ಮತ್ಗೆ ಏನೋ ಆಸ್ಪತ್ರೆಯಿಂದ ಬರ್ಲಿಲ್ವಾ? ಅಲ್ಲೇ ಮುಗಿಸ್ಬಿಟ್ಟ ಅವ್ರನ್ನ? ಅದ್ ಹೇಗೆ ಬಿಡ್ತೀನಿ? ನಾನ್ ನಿನ್ನ ಮುಗಿಸ್ತೀನಿ. ನಿನ್ನ ಪಾಲಿನ ಯಮ ಯಾರು ಗೊತ್ತಾ? ಈ ಅರ್ಚನಾ ಕಡೆ. ಅರ್ಚನಾ ನಾನೇ. ಅದೇ ಕಣೆ ಸತ್ಯ. ಅರ್ಚನಾ ಪ್ಲೀಸ್ ಅರ್ಚನಾ, ಇನ್ನ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಅರ್ಚನಾ, ಚಿನ್ನು ಯಾಕೋ ಹೊಡೆದು ಅವಳನ್ನ? ನಾನು ಇನ್ನೇನ್ ಮಾಡ್ಲಿ? ಅವಳು ಮಾತೆ ಕೇಳಲ್ಲ ಅಂತಿದ್ದಾಳೆ. ಏನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ. ಅರ್ಚನಾ, ಅರ್ಚನಾ, ಪ್ರಜ್ಞೆ ತಪ್ಪಿಟ್ಟಿದ್ದಾಳೆ ಕಣು. ಎಂತ ಕೆಲಸ ಮಾಡ್ದೆ ನೀನು? ಯಾರ ಬಂದ್ರು? ಏನ್ ಮಾಡುದು? ಏನ್ ಮಾಡದೀಗ? ಸರಿ, ಒಂದ್ ಕೆಲಸ ಮಾಡು. ನೀನ್ ಹೋಗಿ ಬಾಗ್ಲು ತೆಗಿ. ನಾನು ಅರ್ಚನಾನ ಮೇಲೆ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಸರಿ, ಬೇಗ. ಸೌಮ್ಯ, ಬಾ ಸೌಮ್ಯ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ಏನು ಇಷ್ಟು ದೂರ ಬಂದಿದ್ಯಾ ಸೌಮ್ಯ? ಅದು ಅಪ್ಪ ಅವನ್ನ ನೋಡ್ಬೇಕಿತ್ತು. ಏನ್ ವಿಷಯ? ಅಣ್ಣನ್ ಯಾಕೆ ನೋಡ್ಬೇಕು ಅಂತ ಹೇಳ್ತಿದ್ಯಾ? ತುಂಬಾ ಮುಖ್ಯವಾದ ವಿಷಯ ಅಕ್ಕ. ಅಪ್ಪ ಅವ್ರನ್ನ ನೋಡಿ ಈ ವಿಷಯನ ಹೇಳಲೇಬೇಕು. ಅದಕ್ಕೆ ಊರಿಂದ ಬಂದೆ. ಅಣ್ಣ ಈಗ ಸದ್ಯಕ್ಕೆ ಹಾಸ್ಪಿಟಲ್ನಲ್ಲಿದ್ದಾನೆ. ಅದೇನೇ ವಿಷಯ ಇದ್ರು ನನ್ನ ಹತ್ರ ಹೇಳು. ಏನಾಯ್ತು ಅಪ್ಪ ಅವ್ರಿಗೆ? ಅದು ಸ್ವಲ್ಪ ಹುಷಾರಿರ್ಲಿಲ್ಲ. ನೀನೇನು ಗಾಬರಿ ಆಗ್ಬೇಡ. ವಿಷಯ ಏನು ಅಂತ ಹೇಳು. ಅದು ಅಕ್ಕ, ದೇವಸ್ಥಾನದಲ್ಲಿ ವಿಗ್ರಹ ಕಳ್ತನ ಆಯ್ತಲ್ವಾ? ಹೌದು ಹೌದು, ಅವನೇ ತಾನೇ ಕಳ್ತನ ಮಾಡಿರೋದು. ಹಾ, ಆ ಸುಬ್ರಹ್ಮಣ್ಯನೇ ತಾನೇ. ಅವನೇ ಕಳ್ತನ ಮಾಡಿ ಅದು ಅಲ್ಲದೆ ನಮ್ ತೋಟದಲ್ಲಿ ಬಂದು ದೇವ ವಿಗ್ರಹನ ಇಡ್ತಾನ. ಅಷ್ಟಕ್ಕೆ ಬಿಟ್ಟಿಲ್ಲ, ಪೊಲೀಸ್ ಹತ್ರ ಹೋಗಿ ನಮ್ಮ ಯಜಮಾನ್ರೆ ಕಳ್ತನ ಮಾಡಿದಾರೆ ಅಂತ ಸುಳ್ಳು ಹೇಳ್ತಾನ. ಅವ್ನ್ ಸಿಗ್ಲೇ ನನ್ ಕೈಗೆ ಸಿಗ್ಬೇಕಿತ್ತು. ಹುಟ್ಟಿಲ್ಲ ಅನ್ಸ್ಬಿಡ್ತಾ ಇದ್ದೆ ಅವನನ್ನ. ಆ ಸುಬ್ರಹ್ಮಣ್ಯ ಬೇರೆ ಯಾರು ಅಲ್ಲ ಅಣ್ಣ. ಯಾರು? ನಮ್ ಚಿಕ್ಕಪ್ಪನೇ. ಅರೆ, ಚಿಕ್ಕಪ್ಪ ಆದ್ರೇನು ದೊಡ್ಡಪ್ಪ ಆದ್ರೇನು ಅಪರಾಧ ಅಪರಾಧನೇ ತಾನೇ. ಇವಾಗ ಏನು ಅವ್ರನ್ನ ಬಿಟ್ಬಿಡಿ ಅಂತ ಕೇಳ್ಕೊಳೋದಕ್ಕೆ ಬಂದಿದ್ದೀರಾ ಇಲ್ಲಿ? ಇಲ್ಲಮ್ಮ, ಆಗಲ್ಲ. ನೀನ್ ವಾಪಸ್ ನಿಮ್ ಊರಿಗೆ ಹೋಗ್ಬಿಡು. ಇಲ್ಲ ಅಣ್ಣ, ನಮ್ ಚಿಕ್ಕಪ್ಪ ಮಾಡಿದ್ದು ದೊಡ್ಡ ತಪ್ಪೆ. ಆದ್ರೆ ಆ ತಪ್ಪನ ಅವನಾಗ ಅವನ್ ಮಾಡಿಲ್ಲ.
ತರ ಮಾಡು ಅಂತ ಹೇಳ್ಕೊಟ್ ಮಾಡಿಸಿದ್ದಾರೆ. ಹೇಳ್ಕೊಟ್ ಮಾಡ್ಸಿದಾರಾ? ಯಾರಂತೆ ಹೇಳ್ಕೊಟ್ಟಿದ್ದು? ಸಂಜೀವಿ ಗೌಡ್ರು.